ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಚೈತ್ರ ಮತ್ತು ನಮ್ಮ ಅತ್ತೆ ಹೋದ್ಮೇಲೆ ನಾನು 1 ಮಂತ್ ವ್ಲಾಗೇ ಮಾಡಿಲ್ಲ. ಯಾಕಂದರೆ ಸ್ವಲ್ಪ ಕೆಲಸಗಳಿತ್ತು. ನನ್ನ ಹಸ್ಬೆಂಡ್ ಬಂದಮೇಲೆ ಅವ್ರದ್ದು ಬಟ್ಟೆಗಳೆಲ್ಲ ವಾಶ್ ಮಾಡೋದು, ಒಣಗಿಸಿಡೋದು, ಮತ್ತು ರಿತ್ವಿಕ್ಗೆ ಸ್ಕೂಲ್ ಸ್ಟಾರ್ಟ್ ಆಯಿತು. ಅವ್ನ ಬುಕ್ಸ್ ಎಲ್ಲ ರ್ಯಾಪರ್ ಹಾಕಬೇಕು. ಆ ಥರನೇ ಆಗೋಯ್ತು. 1 ಮಂತ್ ನನಗೆ ವ್ಲಾಗ್ ಎಲ್ಲ ಮಾಡೋಕ್ಕೆ ಆಗಲಿಲ್ಲ. ಅವ್ರು ಹೋಗಿ 1 ಮಂತ್ ಆದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಅಂದರೆ ನಾವು ಊರಿಗೆ ಹೊರಡ್ತಾ ಇದ್ದೀವಿ. ಅಂದರೆ ನನ್ನ ಹಸ್ಬೆಂಡ್ಗೆ ಲೀವ್ ಇದೆ 1 ಮಂತು, ಅದಕ್ಕೆ ಊರಿಗೆ ಹೋಗಿ ಬರೋಣ ಅಂತ. ನಮ್ಮ ರಿತ್ವಿಕ್ಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು, ಅದಕ್ಕೆ ಡಾಕ್ಟರ್ ಡ್ರೆಸ್ ಹಾಕಿ ಕಳಿಸಿದ್ದೀನಿ. 3 ದಿನದ ವೀಡಿಯೋನ ನಾನು ಒಂದೇ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆ ನಾಳೆ ನಾವು ಟ್ರೈನ್ಗೆ ಹೊರಡಬೇಕು. ಹಿಂದಿನ ದಿನ ನಾವೆಲ್ಲರೂ ಚೇತಕ್ ಪಾರ್ಕ್ಗೆ ಹೋಗಿದ್ವಿ, ನಾವು ಅಕ್ಷತಾ ಎಲ್ಲರೂ. ಅವ್ರಿಗೂ ಕೂಡ ನಾವು ಬರೋದ್ರೊಳಗೆ ಪೋಸ್ಟಿಂಗ್ ಹೋಗ್ಬಿಡ್ತಾರೆ, ಮತ್ತು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ನಾವೆಲ್ಲರೂ ಚೇತಕ್ ಪಾರ್ಕ್ ಹೋಗಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಜಾಸ್ತಿ ಮಾಡ್ಬಿಡ ಚಿನಿ. ಚೇತಕ್ ಪಾರ್ಕಲ್ಲಿ ತುಂಬಾ ಗೇಮ್ಸ್ ಇದ್ದು, ಆಟ ಆಡಿದ್ವಿ. ತುಂಬ ವೀಡಿಯೋಸ್ ಮಾಡ್ಕೊಂಡಿದ್ದೆ. ನನಗೆ ಮೆಮೊರಿ ಫುಲ್ ಆಯಿತು ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಹಾಗೆ ಸಂಜೆ ಆಯಿತು, ಅಲ್ಲೇ ಊಟ ಮಾಡಿಕೊಂಡು ಹೋಟೆಲಲ್ಲಿ ಮನೆಗೆ ಬಂದ್ವಿ. ಮತ್ತು ಮಾರ್ನಿಂಗ್ ನಾವಿವಾಗ ಟ್ರೈನಿಗೆ ಹೊರಟಿದ್ದೀವಿ. ಮನೆಗೆ ಬರೋ ಹೊತ್ತಿಗೆ 10 o'clock ಆಯಿತು. ಯಾಕಂದರೆ ನಾವು ಅಲ್ಲೇ ಸ್ವಲ್ಪ ಡೋಬಿ ಬಜಾರ್ಗೆ ಹೋಗಿದ್ವಿ. ಮತ್ತು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬರೋ ಹೊತ್ತಿಗೆ ಒಂದು 10 ಗಂಟೆ 11 ಗಂಟೆ ಆಗೋಯಿತು. ಬಂದ ತಕ್ಷಣ ರಾಜ್ಕುಮಾರ್ ಮಕ್ಕಳೆಲ್ಲ ಮಲ್ಕೊಂಡೇ ಬಿಟ್ಟರು. ಆಮೇಲೆ ಬಂದು ಅಕ್ಷತಾ ನನಗೆ ಬಟ್ಟೆ ಪ್ಯಾಕ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು. 2 ಗಂಟೆವರೆಗೂ ನನ್ನ ಜೊತೆನೇ ಇದ್ದರು. ಆಮೇಲೆ ನಾನು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಇನ್ನು ಮಾರ್ನಿಂಗ್ ನಾವು ಟ್ರೈನಿಗೆ ಹೋದ್ಮೇಲೆ ನಾನು ವೀಡಿಯೋಸ್ ಮಾಡಿದ್ದು.
ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.